ನಿಜ ಹೇಳಿರೋದಕ್ಕೆ ಒಬ್ಬನ ಸಾಯಿಸ್ತಾರೆ ಅಂತ ಹೇಳಿದ್ರೆ, ಒಬ್ಬನಿಗೆ ಥ್ರೆಡ್ ಅಂಡ್ ಕಾಲ್ಸ್ಗಳು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಅದರಲ್ಲೇ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಅಪರಾಧಿಗಳು ಯಾರು, ಅವ್ರು ಹೇಳಿರೋದ್ರಲ್ಲಿ ನಿಜ ಇದೆಯಾ ಇಲ್ವಾ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಒನ್ ಮ್ಯಾನ್ ಟಾಕ್ಸ್ ಮನು. ಯಾವ ವಿಚಾರದ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. 11 ವರ್ಷದಿಂದ ಅನ್ಸಾಲ್ವ್ಡ್ ಆಗಿರೋ ಒಂದು ಕೇಸ್ ಅಂತ ಹೇಳಿದ್ರೆ ಅದು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಸೌಜನ್ಯ ಕೊಲೆ ಕೇಸು. ಧರ್ಮಸ್ಥಳ ಆ ಕ್ಷೇತ್ರದ ಪಕ್ಕದಲ್ಲೇ ನಡೆದಿರುವಂಥದ್ದು ಈ ಒಂದು ಕೊಲೆ. ಇದುವರೆಗೂ ಯಾರು ಅಪರಾಧಿ, ಎಷ್ಟು ಜನ ಈ ಕೃತ್ಯ ಎಸಗಿದ್ರು ಅನ್ನೋದನ್ನ CBI ಆಗಿರ್ಬೋದು ಅಥವಾ ಪೊಲೀಸರಾಗಿರ್ಬೋದು ಕಂಡುಹಿಡಿಯಕ್ಕೆ ಆಗಿಲ್ಲ. ನಾಚಿಕೆ ಆಗಬೇಕು. ಸರ್ಕಾರ ಇದ್ರ ಹಿಂದೆ ಕುಮ್ಮಕ್ಕೆ ಕೊಡ್ತಾ ಇದೆಯೋ ಅಥವಾ ಅಧಿಕಾರಿಗಳು ಸೇಲ್ ಆಗ್ಬಿಟ್ಟಿದಾರೋ ಗೊತ್ತಿಲ್ಲ. ಅಪರಾಧಿ ಯಾರು ಅಂತ ಇದುವರೆಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಆ ಮುಗ್ಧ ಹೆಣ್ಣು ಮಗುಗೆ ಇದುವರೆಗೂ ಜಸ್ಟಿಸ್ ಸಿಕ್ಕಿಲ್ಲ. ಬಟ್ ಆದರೆ ಕನ್ನಡದ ಒಬ್ಬ ಯೂಟ್ಯೂಬರ್, ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು ಕನ್ನಡದ ಯೂಟ್ಯೂಬರ್ಸ್ ಅಂತ, ಬ್ಲಾಸ್ಟ್ ಮಾಡಾಕಿದ್ದಾರೆ ವಿಷಯನ. ಯಾವ ಥರ ನಡೆದಿದೆ, ಆ ಕೊಲೆಗೆ ಯಾರು ಕಾರಣ, ಇದ್ರ ಹಿಂದೆ ನಡೆದಿರೋದೇನು, ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅವ್ಯವಹಾರಗಳು ಮತ್ತು ಅನಾಚಾರಗಳು, ಏನಕ್ಕೋಸ್ಕರ ನಡೀತು ಕೊಲೆಗಳು, ಎಲ್ಲ ಕ್ಲಿಯರ್ ಕಟ್ಟಾಗಿ ಆ 39 ಮಿನಿಟ್ಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದಯವಿಟ್ಟು ಒಂದು 39 ನಿಮಿಷ ಫ್ರೀ ಮಾಡಿಕೊಂಡು ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ ಯಾವ ವಿಚಾರಕ್ಕೆ ನಡೆದಿದೆ. ಅದಕ್ಕೊಂದು ಯಾವ ಥರ ಲಿಂಕ್ ಆಗಿದೆ ಅಂತ ಹೇಳಿದ್ರೆ ನೀವು ಆ ವಿಡಿಯೋ ನೋಡ್ಕೊಂಡು ಬಂದ್ರೇ ಗೊತ್ತಾಗೋದು. ದಯವಿಟ್ಟು ಹೋಗಿ ನೋಡಿ. ದೂತ ಸಮೀರ್ MD ಇವರು ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಈ ವಿಡಿಯೋ ಅವೈಲೇಬಲ್ ಆಗಿದೆ. ಫಸ್ಟು ಡಿಲೀಟ್ ಆಗಿತ್ತು, ಮತ್ತೆ ಅದನ್ನು ರಿಟ್ರೀವ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಸತ್ಯ ಹೇಳಿದ್ರೆ ಉಳಿಗಾಲ ಇಲ್ಲ, ಅದು ಪ್ರೂವ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಿಜ ಏನು ಘಟನೆ ನಡೆದಿದೆ ಅಲ್ಲಿ, ನಿಜ ಘಟನೆ, ಅದನ್ನು ಹಾಗೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಇವತ್ತು ಸಮೀರ್ MD ಅವರ ಜೀವಕ್ಕೆ ಅಪಾಯ ಇದೆ. ಅವ್ರಿಗೆ ಥ್ರೆಡ್ ಅಂಡ್ ಕಾಲ್ಸ್ಗಳು ಬರ್ತಾ ಇದ್ದಾವೆ, ಜೀವ ಬೆದರಿಕೆ ಕಾಲ್ಗಳು ಬರ್ತಾ ಇದ್ದಾವೆ. ಸೊ ದಯವಿಟ್ಟು ನಾನು 2 ವಿಷಯ ಕೇಳ್ಕೊತೀನಿ ಎಲ್ಲ ಯೂಟ್ಯೂಬರ್ಸು, ಕನ್ನಡ ಕ್ರಿಯೇಟರ್ಸ್ಗೆ. ಏನು ಅಂತ ಹೇಳಿದ್ರೆ, ಒಂದು ಬಂದ್ಬಿಟ್ಟು ಈ ವಿಷಯದ ಬಗ್ಗೆ ಎಲ್ಲ ಕ್ರಿಯೇಟರ್ಸು, ಅದು ಇನ್ಸ್ಟಾ ಆಗಿರ್ಬೋದು, FB ಆಗಿರ್ಬೋದು, ಮತ್ತು ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಕ್ರಿಯೇಟರ್ಸು ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ. ಎಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿ. ಮತ್ತು ಸಮೀರ್ ಬ್ರೋ ಅವರ ಲೈವ್ ಸ್ಟೇಟಸ್ನ ದಯವಿಟ್ಟು ಎಲ್ಲರೂ ಕೇಳಿ. ಅವರ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಎಲ್ಲರೂ ಕೇಳಿ. ನಿಜ ಹೇಳಿರೋದಕ್ಕೆ ಒಬ್ಬನ ಸಾಯಿಸ್ತಾರೆ ಅಂತ ಹೇಳಿದ್ರೆ, ಒಬ್ಬನಿಗೆ ಥ್ರೆಡ್ ಅಂಡ್ ಕಾಲ್ಸ್ಗಳು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಅದರಲ್ಲೇ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಅಪರಾಧಿಗಳು ಯಾರು, ಅವ್ರು ಹೇಳಿರೋದ್ರಲ್ಲಿ ನಿಜ ಇದೆಯಾ ಇಲ್ವಾ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ಸೊ ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ, ನಾಚಿಕೆ ಆಗಬೇಕು. ಈ ವಿಷಯನ ಒಬ್ಬ ಯೂಟ್ಯೂಬರು ನಿಜ ಘಟನೆನ ಹಾಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವೆಲ್ಲ ಸರ್ಕಾರ ನಡೆಸೋದಕ್ಕೆ ಅನ್ಫಿಟ್ಟು, ಅನ್ಲಾಯಕ್. ಮೀಡಿಯಾದವರು ಅಷ್ಟೇನೆ, ಮೀಡಿಯಾದವ್ರು ಏನು ಸಾಚದವರಲ್ಲ. ಒಂದು ಇದಾಗಬೇಕು, ಏನ್ರಿ ಮೀಡಿಯಾ ಡ್ಯಾಶ್ ಸಮಾನ ಅಂತ. ಆ ಮುಗ್ಧ ಹೆಣ್ಣು ಮಗಳಿಗೆ ಜಸ್ಟಿಸ್ ಸಿಗೋವರೆಗೂ ಕ್ರಿಯೇಟರ್ಸು ಬಿಡಲ್ಲ. ಸೊ ಜಸ್ಟಿಸ್ ಸಿಗಲೇಬೇಕು. ಅಪರಾಧಿ ಯಾರೇ ಆಗಿರಲಿ ಅವನಿಗೆ ಶಿಕ್ಷೆ ಆಗಲೇಬೇಕು, ಅಷ್ಟೇ ಕೇಳ್ಕೊಳ್ಳೋದು. ಸೊ ದಯವಿಟ್ಟು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ನೀವು ನಿಮ್ಮ ಕೆಲಸಗಳನ್ನ ಕರೆಕ್ಟಾಗಿ ಮಾಡಿ, ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಗೈಸ್. ಆದಷ್ಟು ಆ ವಿಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ, ಎಲ್ಲರೂ ನೋಡಿ. ಈ ವಿಡಿಯೋ ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ.